ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ಟೇಸ್ಟಿಯಾದ ಅದ್ಭುತವಾದ ಲಡ್ಡು ಮಾಡೋದು, ಕ್ಯಾರೆಟ್ ಲಡ್ಡು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ತಿಂದ ನೀವೇ ಮರ್ತೋಗ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಕ್ಯಾರೆಟ್ನ ನಾನು ಸಿಪ್ಪೆಲ್ಲ ಸುಲ್ಕೊಂಡು ಆ ಕಡೆ ತುರ್ಕೋತೀನಿ. ಇದು 3/4 kg ಇದೆ ಕ್ಯಾರೆಟ್. ಇದು ನಾನು 3/4 kg ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ನೀವು ಜಾಸ್ತಿ ಕ್ವಾಂಟಿಟಿ ಆದರೂ ಮಾಡ್ಕೋಬೋದು, ಕಮ್ಮಿ ಕ್ವಾಂಟಿಟಿ ಆದರೂ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಬರ್ಡೇ ಫಂಕ್ಷನ್, ಹಬ್ಬ ಟೈಮಲ್ಲಿ ಯಾವುದೇ ಫಂಕ್ಷನ್ ಇದ್ದರೂ ಪರವಾಗಿಲ್ಲ, ಇಲ್ಲ ಸ್ವೀಟ್ ತಿನ್ನಬೇಕು ಅನ್ಸಾಗ ಈ ಥರ ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ. ಬಾಯಲ್ಲಿ ಇಟ್ಟರೆ ಗಂಟ್ಲಲ್ಲಿ ಹಂಗೆ ಇಳಿತಾ ಇರುತ್ತೆ, ಅಷ್ಟು ಸ್ಮೂತಾಗಿರುತ್ತೆ ಈ ಲಡ್ಡು. ನೋಡಿ, ಸಣ್ಣ ನಾನು ತುರ್ಕೋತಾ ಇದ್ದೀನಿ. ದೊಡ್ಡದು ನಾನು ತುರ್ಕೋತಾ ಇಲ್ಲ, ಸಣ್ಣ ಪೀಸಸ್ ಆಗಿ ನಾನು ತುರ್ಕೋತೀನಿ. ನೋಡಿ ಎಷ್ಟು ನಾನು ತುರ್ಕೊ ಬಂದಿದ್ದೇನೆ. ಮೊದಲಿಗೆ ಒಂದು ಪ್ಯಾನಲ್ಲಿ 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೇನೆ. ಮತ್ತು ಕ್ಯಾರೆಟ್ ನಾನು ಏನು ತುರ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾ ಇದ್ದೇನೆ. ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಿದು ಕ್ಯಾರೆಟ್. ಇದು ಮಕ್ಕಳೆಲ್ಲ ಕ್ಯಾರೆಟ್ ಎಲ್ಲ ಕೊಟ್ಟರೆ ತಿನ್ನಲ್ಲ, ಒಬ್ರೊಬ್ರು ತಿಂತಾರೆ, ಒಬ್ಬರು ತಿನ್ನಲ್ಲ. ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಇದೇ ಫಂಕ್ಷನಲ್ಲಿ, ಇದೇ ಬರ್ಡೇ ಫಂಕ್ಷನಲ್ಲಿ, ಹಬ್ಬ ಟೈಮಲ್ಲಿ ಅಂತ ಮಾಡಬೇಕು ಅಂತ ಏನಿಲ್ಲ, ಯಾವಾಗ ಬೇಕಾದ್ರೂ ಅವಾಗ ಮಾಡ್ಕೋಬೋದು. ನೋಡಿ, ಎಲ್ಲ ಪ್ರತಿಯೊಂದು ಮನೆಯಲ್ಲೇ ಇರುತ್ತೆ. ತುಂಬ ಜಾಸ್ತಿ ಐಟಮು ಎಲ್ಲ ಏನು ಬೇಡ, ಸಾಮಗ್ರಿಗಳೇನು ಬೇಡ, ಮತ್ತು ಜಾಸ್ತಿ ಟೈಮು ಹಿಡಿಯಲ್ಲ. 9-10 ನಿಮಿಷದಲ್ಲೇ ಲಡ್ಡು ರೆಡಿಯಾಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ. ಹಾಲು ತೊಗೊಂಡಿದ್ದೀನಿ. ಇದು ನೀರು ಹಾಕಿಲ್ಲ, ಬಿಸಿ ಕಾಯಿಸಿರೋ ಹಾಲು, ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೇನೆ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದೆ ಎಲ್ಲ ಜಾಸ್ತಿ ಮಾಡ್ಕೊಳ್ಳಿ. ಕಮ್ಮಿ ಕ್ವಾಂಟಿಟಿ ಮಾಡೋಂಗಿದೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೀವು. ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ, 3/4 kg ಕ್ಯಾರೆಟ್ ಹಾಕಿದ್ದೀನಿ. ಮತ್ತು ಸಕ್ಕರೆ 100 ಗ್ರಾಮ್ ತೊಗೊಂಡಿದ್ದೇನೆ. ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದೆ, ಘಮ ಅಂತ ವಾಸನೆ ಬರ್ತಾಯಿದೆ, ತಿನ್ನಬೇಕು ಅಂತ ಅನಿಸ್ತಾಯಿದೆ. ಈ ಥರ ಲಡ್ಡು ಮಾಡಿಕೊಂಡ್ರೆ ನೀವು ಒಂದು ಬಿಡಲ್ಲ, ಫುಲ್ ಖಾಲಿ ಮಾಡ್ತೀರಾ. ಕ್ಯಾರೆಟ್ ಬೇಯೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಹಾಲಿನ ಜೊತೆಗೆ. ಸಕ್ಕರೆನೂ ಅಷ್ಟರಲ್ಲೇ ಬೇಯುತ್ತೆ, ಕರಗುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತೊಂದು ಬೌಲಲ್ಲಿ ತಣ್ಣಗಿರೋ ಹಾಲು ತೊಗೊಂಡಿದ್ದೀನಿ, ಮತ್ತು ಕೇಸರ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಇದು ಇದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸೋಣ. ಇದು ಸ್ವಲ್ಪ ಗಟ್ಟಿಯಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಕ್ಯಾರೆಟ್ ಅಲ್ಲಿವರೆಗೂ ಬೇಯುತ್ತೆ ಇದು. ನೋಡಿ, ಗಟ್ಟಿ ಆಗ್ತಾ ಇದೆ. ಹಾಲಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಇದೆ. ಇನ್ನು ಇದು ಗಟ್ಟಿಯಾಗಬೇಕಿದು. ಮಧ್ಯೆ ಈ ಥರ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಗಟ್ಟಿ ಆಗ್ತಾ ಇದೆ. ಇದಕ್ಕೆ ಟೇಸ್ಟ್ ಬರುತ್ತೆ, ಲಡ್ಡುಗೆ ಟೇಸ್ಟ್ ಕೊಡೋ ಅಂಥದ್ದು ಇಂಗ್ರೀಡಿಯೆಂಟ್ಸ್ ಅಂದರೆ ಮಿಲ್ಕ್ ಪೌಡ್ರು ಹಾಕ್ತಾಯಿದ್ದೀನಿ 5 ಸ್ಪೂನು. ಮೇನ್ ಇಂಗ್ರೀಡಿಯೆಂಟ್ಸೇ ಮಿಲ್ಕ್ ಪೌಡ್ರ್. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. 5 ಸ್ಪೂನ್ ಹಾಕಿದ್ದೀನಿ ನಾನು ಮಿಲ್ಕ್ ಪೌಡ್ರು. ನೀವು ಯಾವುದಾದ್ರು ಬ್ರ್ಯಾಂಡ್ ತೊಗೋಬೋದು ಮಿಲ್ಕ್ ಪೌಡ್ರು. ಮಿಲ್ಕ್ ಪೌಡ್ರು ಸ್ಕಿಪ್ ಮಾಡ್ದಿರ ಹಾಕಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ.
ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಗಂಟು ಕಟ್ಕೊಬಿಡುತ್ತೆ, ಗಂಟು ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ನೀವು ಇನ್ನೂ ಜಾಸ್ತಿ ಆದರೂ ಹಾಕ್ಕೋಬೋದು, ಮಿಲ್ಕ್ ಪೌಡ್ರು ತೊಂದರೆ ಇಲ್ಲ, ತುಂಬ ಟೇಸ್ಟಾಗಿ ಕೊಡುತ್ತೆ. ಮತ್ತು ಡೆಸಿಕೇಟೆಡ್ ಪೌಡ್ರು ತೊಗೊಂಡಿದ್ದೇನೆ, ಅದನ್ನು ಹಾಕ್ತಾಯಿದ್ದೇನೆ. ಒಂದು ಬೌಲ್ ಫುಲ್ ಹಾಕಿದ್ದೀನಿ ನಾನು. ಇದು ಡೆಸಿಕೇಟೆಡ್ ಪೌಡ್ರು 100 ಗ್ರಾಮ್ ಇದೆ. ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಇದು ಚಿಕ್ಕ ಚಿಕ್ಕ ಪಾಕೆಟು 25-30 ರುಪೀಸ್ ಇರುತ್ತೆ. ಆ ಥರದ್ದು ನಾನು 2 ಪಾಕೆಟ್ ಹಾಕಿದ್ದೇನೆ ಡೆಸಿಕೇಟೆಡ್ ಪೌಡ್ರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಗಟ್ಟಿ ಆಗ್ತಾ ಇದೆ. ಲೋ ಫ್ಲೇಮ್ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೋಬೇಡಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಕಲರ್ ಚೇಂಜ್ ಆಗೋಗುತ್ತೆ ಸೀದೋದ್ರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಏಲಕ್ಕಿ ಪೌಡ್ರಿ ಹಾಕ್ತಾಯಿದ್ದೇನೆ. ಏಲಕ್ಕಿ ಪೌಡ್ರು ಮತ್ತು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ, ಬಾದಾಮಿ ಮತ್ತು ಗೋಡಂಬಿ. ನಿಮ್ಮ ಮನೆಗೆ ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ನೀವು ಹಾಕ್ಕೋಬೋದು. ನೋಡಿ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೇನೆ ಮತ್ತು ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ಹಾಕ್ತಾಯಿದ್ದೇನೆ. ಕರ್ಬೂಜನ ಬೀಜ ಬರುತ್ತಲ್ಲ, ಅದನ್ನು ಹಾಕೋಬೋದು ಲಡ್ಡಿಗೆ, ತುಂಬ ಟೇಸ್ಟಾಗಿರುತ್ತೆ. ನಂಗೆ ಅದು ಸಿಕ್ಕಿಲ್ಲ, ಅದಕ್ಕೋಸ್ಕರ ಬಾದಾಮಿ ಗೋಡಂಬಿ ಎರಡು ಹಾಕಿದ್ದೀನಿ ನಾನು. ನಾನಿವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ನಾನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡಿಲ್ಲ, ನಾನು ಹಂಗೆ ಹಾಕಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ. ಇದನ್ನು ತಣ್ಣಗೆ ಮಾಡ್ಕೊಳ್ಳೋಣ ಒಂದು ತಟ್ಟೆದಲ್ಲಿ. ನೋಡಿ ಇದು ಡೆಸಿಕೇಟೆಡ್ ಪೌಡ್ರು, ಮೇಲೆ ಗಾರ್ನಿಷ್ಗೆ ಇದು ಡೆಸಿಕೇಟೆಡ್ ಪೌಡ್ರು ಹಾಕ್ಕೊಂಡಿದ್ದೇನೆ. ಒಂದು 5 ನಿಮಿಷ ತಣ್ಣಗೆ ಬಿಟ್ಕೊಳ್ಳಿ ಈ ಥರ ಪ್ಲೇಟಲ್ಲಿ. ಉಗುರು ಬೆಚ್ಚಿರೋವಾಗ, ಸ್ವಲ್ಪ ಬೆಚ್ಚಗಿರುವಾಗಲೇ ಲಡ್ಡು ಥರ ನೀವು ಕಟ್ಕೊಳ್ಳಿ. ನೋಡಿ ಎಷ್ಟು ಬೇಗ ರೆಡಿ ಆಯ್ತಲ್ಲ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಚೆನ್ನಾಗಿತ್ತು ಸ್ವೀಟು. ತಿಂತಾಯಿದೆ ನೀವು ಬಾಯಲ್ಲಿ ಗಂಟ್ಲಲ್ಲಿ ಹಂಗೆ ಇಳಿತಾ ಇರುತ್ತೆ, ಅಷ್ಟು ಸ್ಮೂತಾಗಿರುತ್ತೆ ಕ್ಯಾರೆಟ್ ಲಡ್ಡು. ಇದು ತುಂಬ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಮಾಡಿ ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಈ ಥರ ನಾನು ಪ್ರತಿಯೊಂದು ಇದೇ ಸೈಜಲ್ಲಿ ನಾನು ಲಡ್ಡು ಮಾಡ್ಕೋತೇನೆ. ನೀವು ಈ ಥರ ರೌಂಡ್ ಲಡ್ಡು ಬೇಡ ಅಂತ ಹೇಳಿದ್ರೆ ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡು ನೀವು ಸ್ವೀಟ್ ಟೈಪ್ಗೂ ಕಟ್ ಮಾಡ್ಕೋಬೋದು, ಬರ್ಫಿ ಟೈಪ್ ಕಟ್ ಮಾಡ್ಕೋಬೋದಲ್ಲ, ಆ ಥರನೂ ಕಟ್ ಮಾಡ್ಕೋಬೋದು. ಇದು ನಾನು ಲಡ್ಡು ತೋರಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ಲಡ್ಡು ಟೈಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಈ ಥರ ಪ್ರತಿಯೊಂದು ನಾನು ರೌಂಡ್ ಕಟ್ಕೊಂಡು ಡೆಸಿಕೇಟೆಡ್ ಪೌಡ್ರಲ್ಲಿ ಡಿಪ್ ಮಾಡಿ ಇಡ್ತಾ ಇದ್ದೇನೆ. ಇದು ಗಾರ್ನಿಷ್ಗೆ ಇಲ್ಲ ಅಂದ್ರೂ ಪರವಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕ್ಯಾರೆಟ್ ಲಡ್ಡು, ತುಂಬ ಟೇಸ್ಟಾಗಿತ್ತು. ಒಂದ್ಸಲ ಶೇರ್ ಮಾಡಿ, ನೀವು ಎಲ್ಲರಿಗೂ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ, ಎಲ್ಲರೂ ಮನೆಗೆ ಮಾಡ್ಕೊಂಡು ತಿನ್ನಲಿ. ಯಾರ್ಯಾರು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೋಡಿ ಎಷ್ಟು ಸ್ಮೂತಾಗಿದೆ ಲಡ್ಡು, ತುಂಬ ರುಚಿಯಾಗಿತ್ತು. ಈ ವಿಡಿಯೋ ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.